ನಾವು ಹೋಗೋ ದಾರಿಯಲ್ಲಿ ಅನೇಕ ವಸ್ತುಗಳು ಕಾಣಿಸ್ತವೆ, ಅನೇಕ ಪ್ರಾಣಿಗಳು ಕಾಣಿಸ್ತವೆ. ನಮ್ಮ ಶಕುನಶಾಸ್ತ್ರ ಪ್ರಕಾರ ಕೆಲವೊಂದು ವಸ್ತುಗಳು ಅಥವಾ ಕೆಲವೊಂದು ಪ್ರಾಣಿಗಳು ಶುಭ ಅಶುಭ ಅಂತ ಹೇಳ್ತೀವಿ. ಕೆಲವೊಂದು ಪ್ರಾಣಿಗಳು ಎಡಗಡೆ ಕಂಡ್ರೆ ಶುಭ, ಬಲಗಡೆ ಕಂಡ್ರೆ ಶುಭ ಅಶುಭ ಅಂತೆಲ್ಲ ಹೇಳ್ತೀವಿ. ಹಾಗಾದರೆ ಹೋಗೋ ದಾರಿಯಲ್ಲಿ ಹಾವು ಕಂಡ್ರೆ ಅದು ಶುಭನ ಅಶುಭನ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾವನ್ನು ನಾವು ಸುಬ್ರಹ್ಮಣ್ಯ, ಕಾರ್ತಿಕೇಯ ಅಂತ ಪೂಜೆ ಮಾಡ್ತೀವಿ. ನಾಗರ ಪಂಚಮಿಯಲ್ಲಿ ಹಾವಿನ ಹುತ್ತಕ್ಕೆ ಹೋಗಿ ಪೂಜೆ ಮಾಡಿ ಅದಕ್ಕೆ ಕೈ ಮುಗಿದು ಬರ್ತೀವಿ. ಇನ್ನು ನಮಗೇನಾದ್ರು ದೋಷ ಇದ್ದರೆ, ನಾಗದೋಷ ಆ ಥರ ಸಂತಾನ ಸಮಸ್ಯೆ ಇದ್ದರೆ ನಾವು ನಾಗಪ್ಪಂಗೆ ಪೂಜೆ ಮಾಡ್ತೀವಿ. ಹುತ್ತದ ಹತ್ರ ಹೋಗಿ ಪೂಜೆ ಮಾಡಿ ನಾವು ಸುಬ್ರಹ್ಮಣ್ಯಂಗೆ ಪೂಜೆ ಮಾಡಿ ಬರ್ತೀವಿ. ಅದೇ ಹಾವು ಎದುರುಗಡೆ ಕಂಡ್ರೆ ನಾವು ಓಡೋಗ್ತೀವಿ, ಯಾಕಂದರೆ ಅದು ಭಯ ಅಂತ, ಅದು ಗೊತ್ತಾಗಲ್ಲ ಏನೂ ಅಂತ. ಹಾಗಾದರೆ ನಾವು ಹೋಗೋ ದಾರಿಯಲ್ಲಿ ಯಾವಾಗ ಕಂಡ್ರೆ ಶುಭ, ಯಾವಾಗ ಕಂಡ್ರೆ ಶುಭ ಅಂತ ಹೇಳ್ತೀನಿ. ನೀವು ಯಾವುದಾದ್ರೂ ಒಂದು ಮುಖ್ಯ ಕೆಲಸಕ್ಕೆ, ಅಂದರೆ ಯಾವುದಾದ್ರೂ ಒಂದು ಕೆಲಸ ಆಗಲಿ ಅಂತ ಹೋಗ್ತಾ ಇದ್ದರೆ ಅಥವಾ ಯಾವುದಕ್ಕೆ ಅಂತಲೇ ಹೋಗ್ತಾ ಇದ್ದರೂ ಬಲದಿಂದ ಎಡಕ್ಕೆ ಹಾವು ರಸ್ತೆಯನ್ನು ದಾಟ್ತಿರೋದನ್ನು ನೋಡಿದ್ರೆ ನೀವು ಹೋಗೋ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಅಂತ. ಅಂದರೆ ಬಲದಿಂದ ಎಡಕ್ಕೆ ಹಾವು ಚಲಿಸಿದ್ರೆ, ನಿಮ್ಮ ಬಲದಿಂದ ಎಡಕ್ಕೆ ಚಲಿಸಿದ್ರೆ ಅದು ಶುಭ. ಹಾಗೆ ನಿಮ್ಮ ಎಡದಿಂದ ಹಾವು ರಸ್ತೆ ದಾಟೋದನ್ನು ನೋಡಿದ್ರೆ, ಎಡದಿಂದ ಬಲಕ್ಕೆ ರಸ್ತೆ ದಾಟೋದನ್ನು ನೋಡಿದ್ರೆ ಅದು ಅಶುಭ ಅಂತ. ಅಂದರೆ ಹೋಗೋ ಕೆಲಸ ಆಗೋದು ತುಂಬ ಕಡಿಮೆ ಅಂತ ಸಮಯದಲ್ಲಿ ಹೋಗುವಂಥ ಕೆಲಸ ಒಳ್ಳೇದಲ್ಲ ಅಂತ ಅಂದ್ಕೊಂಡು ಆ ಕೆಲಸನ ಕೈ ಬಿಡಬೇಕು ಅಥವಾ ಆ ದಿನ ಕೈ ಬಿಡಬೇಕು. ಅಕಸ್ಮಾತ್ ನೀವು ಅವತ್ತೇ ಹೋಗಲೇಬೇಕು, ಆ ಕೆಲಸ ಮಾಡಲೇಬೇಕು ಅನ್ನೋದಿದ್ರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನನ್ನು ಕೇಳ್ಕೊಂಡು ಹೋಗ್ಬೋದು. ಅಥವಾ ಇಲ್ಲ ನನಗೆ ಸಮಯ ಇಲ್ಲ ಅಷ್ಟು ಅಂತ ಅಂದ್ಕೊಂಡ್ರೆ ನೀವು ಅಲ್ಲಿ ಶಿವನ ಜಪ ಮಾಡಿಕೊಂಡು ಶಿವನನ್ನು ಕೇಳ್ಕೊಂಡು, ಅಂದರೆ ಹೋಗೋ ದಾರಿಯಲ್ಲೇ ಕೇಳ್ಕೊಂಡು, ಶಿವಪ್ಪ ನನಗೆ ಗೊತ್ತಿಲ್ಲ, ಸುಬ್ರಹ್ಮಣ್ಯ ನನಗೆ ಗೊತ್ತಿಲ್ಲ, ಏನೋ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸು ಅಂತ ಅಂದ್ಕೊಂಡು ಹೋಗಿ ಮುಂದುವರಿಬೋದು. ಅದು ಆಗೋದು ತುಂಬ ಕಡಿಮೆ ಇರುತ್ತೆ ಆ ದಿನಗಳಲ್ಲಿ. ಹಾಗಾಗಿ ನೋಡಿಕೊಂಡು ಮುಂದುವರಿಯೋದು ನಿಮಗೆ ಬಿಟ್ಟಿದ್ದು. ಇದಿಷ್ಟು ಹಾವು ಕಂಡ್ರೆ ಯಾವಾಗ ಕಂಡ್ರೆ ಶುಭ, ಯಾವಾಗ ಕಂಡ್ರೆ ಅಶುಭ ಅನ್ನೋದು ತಿಳಿಸಿರೋ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಬೇರೆ ಯಾವ ಪ್ರಾಣಿಗಳದ್ದು ವಿಡಿಯೋ ಬೇಕು ಅಂತ ನಿಮ್ಗೆ ಕಮೆಂಟ್ ಮಾಡಿದ್ರೆ ಆ ಪ್ರಾಣಿಗಳದ್ದು ಶುಭನ ಅಶುಭನ ಅಂತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.